ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಬ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಇದು ಗುರುವಾರದ ಬ್ಲಾಗು. ಗುರುವಾರ ಟಿಫನ್ಗೆ ರವೆ ವಾಂಗಿಬಾತ್ ಮಾಡಿದ್ದೆ. ಆಮೇಲೆ ದೇವ್ರ ಕೆಲಸ ಮಾಡೋದ ಅಂತ ಅಂದ್ಬಿಟ್ಟು ಟಿಫನ್ ಎಲ್ಲ ಮಾಡಾದ್ಮೇಲೆ ದೇವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ಇವತ್ತೊಂದು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ತಾಯಿದ್ದೀನಿ ಫ್ರೆಂಡ್ಸ್. ಎಷ್ಟೇ ಬೇಗ ಎದ್ರು ಕೆಲಸ ಮುಗಿಯಲ್ಲ. 6 ಗಂಟೆ ಕಮ್ಮಿ ಎಚ್ಚರನೇ ಆಗ್ತಾಯಿಲ್ಲ ಈಗ ಟೈಮು. ಆದ್ದರಿಂದ ಬೇಗ ಎದ್ದೊಳಕ್ಕಾಗ್ತಾಯಿಲ್ಲ. ಕೆಲಸನೂ ಸ್ವಲ್ಪ ಲೇಟ್ ಆಗ್ತಾಯಿದೆ. ಕೆಲಸ ಮಾಡಿಬಿಟ್ಟು ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೂ ಟೈಮ್ ಮ್ಯಾನೇಜ್ ಆಗೋಲ್ಲ. ಮಕ್ಕಳಿರೋ ಮನೇಲಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋಲ್ಲ ಅನ್ನೋ ಥರ ಆಗಿದೆ. ಅದಕ್ಕೆ ಬೇಗ ಬೇಗ ಪೂಜೆ ಮಾಡಿ ಎಲ್ಲ ಆಯ್ತು. ಈಗ ಆಮೇಲೆ ಊರಿಗೆ ಹೋಗಿ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದು. ಅಜ್ಜಿ ಮನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಸಾಮಾನೆಲ್ಲ ತೊಗೋಬೇಕಿತ್ತು. ಅದಕ್ಕೆ ಅಲ್ಲಿಂದ ಈಗ ನೆಕ್ಸ್ಟ್ RMCಗೆ ಹೋಗಿ ಮನೆ ಸಾಮಾನು ತೊಗೊಬಂದ್ವಿ. ಅಲ್ಲಿ ನಮಗೆ ಕಮ್ಮಿಗೆ ಕೊಡ್ತಾರೆ, ನೀಟಾಗಿ ಕ್ವಾಲಿಟಿ. ಹಾಯ್ ಫ್ರೆಂಡ್ಸ್, ಇವತ್ತು ಮನೆ ಸಾಮಾನು ತರಬೇಕಿತ್ತು. ಅದಕ್ಕೋಸ್ಕರ APMCಗೆ ಹೋಗಿ ಮನೆ ಸಾಮಾನೆಲ್ಲ ತೊಗೊಬಂದ್ವಿ. ಏನೇನು ಸಾಮಾನು ತಂದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಯಾವಾಗಾರು ಒಂದ್ಸತಿ ತಿನ್ನೋಕ್ಕೆ ಮಕ್ಕಳಿಗೆ ಬಿಸ್ಕೆಟ್ ಮತ್ತು ಮ್ಯಾಗಿ ಮತ್ತು ಶ್ಯಾಂಪು, ಪೇಸ್ಟು, ಸೋಪು ಮತ್ತು ಗೋಧಿ ಹಸಿಟ್ಟು, ಹೆಸರುಬೇಳೆ, ಕಡಲೆಬೇಳೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ರವೆ ಎಲ್ಲ ಏನೇನು ಬೇಕು ಥಿಂಗ್ಸ್ ಮನೆಗೆ ಸ್ವಲ್ಪ ಖಾಲಿಯಾಗಿತ್ತು. ಮಕ್ಕಳಿಗೆ ಬೂಸ್ಟು, ಹಾರ್ಲಿಕ್ಸು, ಸಕ್ಕರೆ ಎಲ್ಲ ತೊಗೊಬಂದ್ವಿ. ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಮತ್ತೆ ಶುಕ್ರವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶುಕ್ರವಾರ ಬೆಳಗ್ಗೆ ಎದ್ಮೇಲೆ ನನ್ನ ಮಗಳಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟು ಅವಳಿಗೆ ಹಾಲು ಕಾಯಿಸ್ಕೊಟ್ಟೆ. ನೆಕ್ಸ್ಟ್ ನಮಗೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಚಳಿ ಇರೋದ್ರಿಂದ ಕಾಫಿ ಮಾಡ್ಕೊಂಡು ಕುಡ್ತೀವಿ. ಅದಾದಮೇಲೆ ಕಾಫಿ ಮಾಡಾದಮೇಲೆ ನನ್ನ ಮಗಳಿಗೂ ಹಾಲು ಕೊಟ್ಬಿಟ್ಟು ನಾನು ಕೂತ್ಕೊಂಡು ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿತಾಯಿದ್ದೀನಿ. ಹಾಗೆ ನನ್ನ ತಮ್ಮ ಹಾಲಲ್ಲಿ ಮಲ್ಕೋತಾನಲ್ಲ, ಅವನ್ನ ಸ್ವಲ್ಪ ಗೋಳಿಕೋತಾ ಇದ್ದೆ. ಗೋಳಿಕೊಂಡ್ಮೇಲೆ ಟಿಫನ್ಗೆ ಪೂರಿ ಮತ್ತು ತರಕಾರಿ ಸಾಗು ಮಾಡಿದ್ದೆ. ನನ್ನ ಮಗಳು ಪೂರಿ ಮತ್ತು ತರಕಾರಿ ಸಾಗು ಅಂದರೆ ತುಂಬ ಇಷ್ಟ. ಅದಾದಮೇಲೆ ನಮ್ಮಪ್ಪನ ಫ್ರೆಂಡು ದೇವಸ್ಥಾನದಿಂದ ಪ್ರಸಾದ ಕೊಟ್ಟಿದ್ದರು. ಅದನ್ನು ತಿಂತಾಯಿದ್ವಿ ಕೂತ್ಕೊಂಡು. ಅದು ಏನೇನು ಪ್ರಸಾದ ಕೊಟ್ಟಿದ್ರು ಅಂತ ನೋಡ್ತಾಯಿದ್ವಿ. ಅದೆಲ್ಲ ನೋಡಾದ್ಮೇಲೆ ನನ್ನ ಮಕ್ಳಿಗೆ ತಿಂಡಿ ಹಾಕ್ಕೊಟ್ಟೆ, ಅವರು ತಿಂತಾಯಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಹಸಿ ಅವರೆಕಾಯಿ ಇತ್ತು, ಅದರಿಂದ ಮಸಾಲೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಬೋಸಿಗೆ ಮೊದಲು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಈ ಸಾಂಬಾರಿಗೆ ಸೇಮ್ ಮಟನ್ ಸಾರು ಮಸಾಲೆನೇ ಹಾಕ್ಕೊಳ್ಳೋದು. ಎಲ್ಲ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಅದು ಫ್ರೈ ಆಯ್ತಾಯಿದೆ ಅಂದಾಗ ನೆಕ್ಸ್ಟು ಮೆಂತ್ಯ ಸೊಪ್ಪು ಹಾಕ್ಕೋಬೇಕು. ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಹಸಿ ಅವರೆಕಾಯಿನ ಹಾಕೋತಾಯಿದ್ದೀನಿ, ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡು. ಅದು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ಥರ. ಅದಾದಮೇಲೆ ಈರುಳ್ಳಿ ಎಲ್ಲ ಮತ್ತು ಅವರೆಕಾಯಿ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಫ್ರೈಗೆ. ಅರ್ಧ ಟೊಮೆಟೊನ ರುಬ್ಕೊಳ್ಳೋಕೆ ಹಾಕ್ಕೊಂಡಿದ್ದೀನಿ. ನೋಡಿ ನೀಟಾಗಿ ಫ್ರೈ ಎಲ್ಲ ಆಗಿದೆ. ಅದಕ್ಕೆ ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೆಂದಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯ್ತಾಯಿದೆ ಅನ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಕುದೀತಾ ಇದೆ ಅನ್ಬೇಕಾದ್ರೆ ಆಲೂಗೆಡ್ಡೆ, ಬದನೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾಂಬಾರು ಬೇಯಿಸ್ಕೊಂಡ್ರೆ ಹಸಿ ಅವರೆಕಾಯಿ ಸಾಂಬಾರು ರೆಡಿ. ಅದಾದಮೇಲೆ ನಮ್ಮ ಮನೆಯವ್ರು ಚಿಕನ್ ತಿನ್ನಬೇಕು ಅಂತ ಅದ್ರ ಜೊತೆಗೆ ಚಿಕನ್ನು ಮಾಡಿದ್ದಾಯಿತು. ಕಬಾಬು ಕಲಸಿಟ್ಟು ಚಿಕನ್ ಗ್ರೇವಿ ಮಾಡಿದ್ದೆ. ಸಿಂಪಲಾಗಿ ಟೊಮೆಟೊ, ಈರುಳ್ಳಿ, ಚಿಲ್ಲಿ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಅದನ್ನು ಮಾಡಿದ್ದಾಯಿತು. ಆಮೇಲೆ ಫ್ರಿಜ್ಜೆಲ್ಲ ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೋಬೇಕಿತ್ತು. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಕಾಳುಗಳು ಎಲ್ಲ ಅದೆಲ್ಲ ಗ್ರೋಸರಿ ತಂದಿದ್ದರಿಂದ ನೆನ್ನೆ ಅದನ್ನು ಸ್ವಲ್ಪ ಎಲ್ಲ ಜೋಡಿಸಿ ನನ್ನ ಮಗಳೂ ಟ್ಯೂಷನ್ಗೆಲ್ಲ ಕಳಿಸಿ ಆದಮೇಲೆ ಥ್ಯಾಂಕ್ ಯು ಫ್ರೆಂಡ್ಸ್. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.